ನಮಸ್ಕಾರ ಸ್ನೇಹಿತರೆ. ಶಿವಪುರಾಣದಲ್ಲಿನ ಈ ಶಿವ ಮಂತ್ರಗಳನ್ನು ಪಠಿಸೋದ್ರಿಂದ ನಮಗೆ ಮೋಕ್ಷ ಪ್ರಾಪ್ತಿ ಆಗ್ತದ ಅಂತಲೇ ಹೇಳ್ಬೋದು. ಶಿವಪುರಾಣದಲ್ಲಿ ಶಿವ ಮೂಲ ಮಂತ್ರಗಳ ಕುರಿತು ಕೆಲವು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ಮಂತ್ರಗಳನ್ನು ಪಠಿಸೋದ್ರಿಂದ ಶಿವನ ಅನುಗ್ರಹ ನಮ್ಮ ಮೇಲೆ ಸದಾ ಇರ್ತದ. ಅದೇ ರೀತಿ ಶಿವನ ಅನುಗ್ರಹ ಕೂಡ ಪ್ರಾಪ್ತಿ ಆಗ್ತದ ಅಂತಲೇ ಹೇಳ್ತೀನಿ. ಈ ಮಂತ್ರಗಳ ಪಠನವು ತೊಂದರೆಗಳನ್ನು ದೂರಾಗಿಸೋದು ಅಲ್ಲದೆ ಶಾಂತಿ ಮತ್ತು ಮೋಕ್ಷವನ್ನು ನೀಡುತ್ತದೆ. ಶಿವಪುರಾಣದ ಪ್ರಕಾರ ಹೇಳಬೇಕು ಅಂದರೆ ಶಿವನ ಮೂಲ ಮಂತ್ರಗಳು ಯಾವುವು, ಶಿವನ ಈ ಮೂಲ ಮಂತ್ರಗಳಿಂದ ಅಪಾರ ಪ್ರಯೋಜನಗಳು ಇವೆ, ಅದು ಪ್ರಯೋಜನಗಳು ಯಾವುವು ಅಂತ ಹೇಳಿ ಹೇಳ್ತೀನಿ ನೋಡ್ರಿ. ನಮಗೆ 18 ಮಹಾಪುರಾಣಗಳ ವಿವರಣೆಯನ್ನು ನಾವು ಹಿಂದೂ ಧರ್ಮದಲ್ಲಿ ನೋಡ್ತೀವಿ. ಅದರಲ್ಲಿ ಶಿವಪುರಾಣವನ್ನು ಅತ್ಯಂತ ಜನಪ್ರಿಯ ಮತ್ತು ಹೆಚ್ಚು ಶಕ್ತಿ ಪುಸ್ತಕ ಅಂತೇಳಿ ಹೇಳ್ಬೋದು. ಪ್ರಸಿದ್ಧವಾದ ಪುಸ್ತಕ, ಗ್ರಂಥ ಅಂತ ಕೂಡ ಹೇಳ್ತೀವಿ. ಇದರಲ್ಲಿ ಶಿವನ ಕಥೆ, ಶಿವನ ಮಹಿಮೆ, ವಿವಿಧ ರೂಪಗಳು, ಜ್ಯೋತಿರ್ಲಿಂಗ ಮತ್ತು ಕಥೆಗಳನ್ನು ವಿವರಿಸಿದ್ದಾರೆ. ಶಿವಪುರಾಣದಲ್ಲಿ ಕೆಲವೊಂದು ಮಂತ್ರಗಳ ಬಗ್ಗೆ ಹೇಳಿರ್ತಾರೆ. ಅವುಗಳನ್ನು ಪಠಿಸೋದ್ರಿಂದ ಶಿವನು ಸಂತುಷ್ಟನಾಗ್ತಾನೆ ಮತ್ತು ಅವನ ಅನುಗ್ರಹದಿಂದ ನಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗ್ತವೆ ಅನ್ನೋದನ್ನು ಕೂಡ ಪುರಾಣಗಳಲ್ಲಿ ಹೇಳಿರ್ತಾರೆ. ನಮ್ಮ ಧರ್ಮದಲ್ಲಿ ಹೆಚ್ಚು ಪೂಜಿಸಲ್ಪಡುವಂತಹ ದೇವರಲ್ಲಿ ಶಿವನು ಪ್ರಮುಖ ಆಗಿರ್ತಾರೆ. ಅದಕ್ಕೆ ಆ ದೇವರಿಗೆ ದೇವ, ಮಹಾದೇವ ಅಂತ ನಾವು ಕರಿತೀವಿ. ನವಗ್ರಹಗಳು ಕೂಡ ಶಿವನಿಂದ ಆಳಲ್ಪಟ್ಟಿದೆ ಅನ್ನುವಂತಹ ವಿಷಯಗಳು ಕೂಡ ನಾವು ಈಗಾಗಲೇ ತಿಳ್ಕೊಂಡಿರ್ತೀವಿ. ಶಿವನ ಆರಾಧನೆಯಿಂದ ಗ್ರಹ ದೋಷ ಮತ್ತು ಬೇರೆ ಯಾವುದೇ ದೋಷಗಳು ಇದ್ರೂ ಕೂಡ ದೂರ ಆಗ್ತವೆ ಅಂತಲೇ ಹೇಳ್ಬೋದು. ಹಾಗೂ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಕೂಡ ದೊರಕುವುದು. ಶಿವ ಮಂತ್ರಗಳು ಯಾವುವು ಅನ್ನೋದಾದರೆ ಶಿವಪುರಾಣದ ಪ್ರಕಾರ ಹೇಳಬೇಕು ಅಂದರೆ ಓಂ ನಮಃ ಶಿವಾಯ ಎನ್ನುವ ಈ ಮಂತ್ರ ಶಿವನ ಪರಿಣಾಮಕಾರಿ ಮಂತ್ರ ಆಗಿರ್ತದೆ. ಈ ಮಂತ್ರವನ್ನು ನಾವು ಪ್ರತಿದಿನ ಜಪಿಸೋದ್ರಿಂದ ನಮ್ಮ ದೇಹವು ಯಾವಾಗಲೂ ರೋಗಗಳಿಂದ ಮುಕ್ತಿಯನ್ನು ನಾವು ಪಡ್ಕೋಬಹುದು ಮತ್ತು ನಾವೇನೇ ಬಯಸಿದ್ರೂ ಕೂಡ ಅದು ಶೀಘ್ರದಲ್ಲಿ ನಮ್ಮ ಕೈ ತಲುಪ್ತದ ಅಂತಲೇ ಹೇಳ್ತೀನಿ. ಇನ್ನು ಇಷ್ಟಾರ್ಥ ಈಡೇರಿಕೆಗಾಗಿ ನಿಮಗೇನಾದರೂ ಇಷ್ಟಾರ್ಥ ಇದ್ದರೆ ಅದರ ಸಿದ್ಧಿಗಾಗಿ ಓಂ ನಮೋ ಭಗವತೆ ರುದ್ರಾಯ ನಮಃ ಅಂತ ಹೇಳಿ ಈ ಶಿವ ರುದ್ರ ಮಂತ್ರ ಆಗಿದ್ದು, ಈ ಮಂತ್ರವನ್ನು ನೀವು ಯಾವುದೇ ದಿನದಂದು ಜಪಿಸಿದರೂ ಕೂಡ ಅಥವಾ ಪ್ರತಿಯೊಂದು ದಿನ ನೀವು ಈ ಮಂತ್ರವನ್ನು ಪಠಿಸೋದ್ರಿಂದ ಎಲ್ಲ ಇಷ್ಟಾರ್ಥಗಳು, ಸಾಧಕಗಳು, ಸಿದ್ಧಿಗಳು ಎಲ್ಲ ನಮಗೆ ಲಭಿಸ್ತವೆ, ಈಡೇರಿಸ್ತವೆ ಅಂತಲೇ ಹೇಳ್ಬೋದು. ಇನ್ನು ದೀರ್ಘಾಯುಷ್ಯಕ್ಕಾಗಿ ಈ ಮಂತ್ರವನ್ನು ಪಠಿಸ್ರಿ. ಯಾವುದು ಅಂದರೆ ಮಹಾದೇವನ ಮಹಾಮೃತ್ಯುಂಜಯ ಮಂತ್ರವಾದ ಈ ಮಂತ್ರ ಯಾವುದು ಅಂದರೆ ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರೂಕಮವೇ ಭವಂದನಾನ್ ಮೃತ್ಯೋಮುಕ್ಷಿಯ ಮಾಮೃತಾಂ ಅಂತ ಹೇಳಿ ಈ ಮಂತ್ರವನ್ನು ಪಠಿಸಬೇಕು. ಇದು ಕೂಡ ಅತ್ಯಂತ ಪರಿಣಾಮಕಾರಿ ಮಂತ್ರ ಆಗಿದ್ದು, ಇದನ್ನು ಪಠಿಸೋದ್ರಿಂದ ಅಕಾಲಿಕ ಮರಣದ ಬಗ್ಗೆ ಭಯ ಪಡುವಂತಹ ಅವಕಾಶತೆಯೇ ಇರೋದಿಲ್ಲ. ಅದೇ ರೀತಿ ಈ ಮಂತ್ರ ನಮಗೆ ಒಂದು ರಕ್ಷಾ ಕವಚ ಆಗಿರ್ತದೆ. ದಿಢೀರ್ ಅಪಘಾತಗಳಲ್ಲಿ ಈ ರೀತಿ ಏನಾದರೂ ಅಕಾಲಿಕ ಮರಣ ಅಂತ ಏನು ಹೇಳ್ತೀವಲ್ಲ, ಅದರಿಂದ ನಾವು ಮುಕ್ತಿಯನ್ನು ಪಡ್ಕೋಬಹುದು. ಇನ್ನು ಆರ್ಥಿಕ ಬಿಕ್ಕಟ್ಟಿನ ನಿವಾರಣೆಗಾಗಿ ಶಿವಗಾಯತ್ರಿ ಮಂತ್ರವನ್ನು ಪಠಿಸಬೇಕು. ಆ ಗಾಯತ್ರಿ ಅಂದರೆ ಶಿವಗಾಯತ್ರಿ ಮಂತ್ರ ಯಾವುದು ಅಂದರೆ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ ಅನ್ನುವಂತಹ ಈ ವೈದಿಕ ಜ್ಯೋತಿಷದಲ್ಲಿ ಕೂಡ ಸಂತೋಷ ಮತ್ತು ಸಮೃದ್ಧಿಯನ್ನು ಸಾಧಿಸುವ ಮಂತ್ರ ಅಂತ ಹೇಳಿ ಇದನ್ನು ಪರಿಗಣನೆ ಮಾಡಿರ್ತಾರೆ. ಶಿವಪುರಾಣದಲ್ಲಿಯೂ ಕೂಡ ಈ ಶಿವ ಗಾಯತ್ರಿ ಮಂತ್ರವನ್ನು ಅತ್ಯಂತ ಹೆಚ್ಚು ಪರಿಣಾಮಕಾರಿ ಅಂತ ಇಲ್ಲಿ ಉಲ್ಲೇಖವನ್ನು ಕೂಡ ಮಾಡಿರ್ತಾರೆ. ಅದೇ ರೀತಿ ಇದನ್ನು ಪ್ರತಿದಿನ ಪಠಿಸೋದ್ರಿಂದ ನಮ್ಮ ಆರ್ಥಿಕ ಸ್ಥಿತಿಯು ಕೂಡ ಬಲವಾಗ್ತದೆ. ಜೀವನದಲ್ಲಿ ಎಂದಿಗೂ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬೇಕು ಅಂತ ಹೇಳಿ ಸಾಧ್ಯ ಆಗೋದಿಲ್ಲ. ಇನ್ನು ಮುಂದಿನ ಮಂತ್ರ ಶಿವ ಮಂತ್ರವನ್ನು ಪಠಿಸುವ ವಿಧಾನ ಯಾವುದು ಅಂತೇಳಿ ಹೇಳ್ತೀನಿ ನೋಡ್ರಿ. ಶಿವನ ಮಂತ್ರಗಳನ್ನು ಪಠಿಸುವ ಸಾಧಕನು ಅಂದರೆ ಶಿವನ ಮಂತ್ರ ಪಠಿಸೋದು ಕೂಡ ಒಂದು ಸಾಧನೆ ಆಗಿರ್ತದೆ. ಅದಕ್ಕಾಗಿ ಯಾರ ಮಂತ್ರವನ್ನು ಪಠಿಸುವ ವ್ಯಕ್ತಿ ಇರ್ತಾನೋ ಆ ವ್ಯಕ್ತಿಗೆ ಸಾಧಕ ಅಂತ ಹೇಳಿ ಇಲ್ಲಿ ನಾನು ಕರೆದಿದ್ದೀನಿ. ತನ್ನ ಮನಸ್ಸಿನಲ್ಲಿ ಭಕ್ತಿ ಮತ್ತು ಸಮರ್ಪಣಾ ಭಾವವನ್ನು ಹೊಂದಿರಬೇಕು. ಈ ಮಂತ್ರಗಳನ್ನು ರುದ್ರಾಕ್ಷಿ ಮಾಲೆಯನ್ನು ಹಿಡ್ಕೊಂಡು ಜಪಿಸಬೇಕು. ಈ ರುದ್ರಾಕ್ಷಿ ಮಾಲೆನೇ ಯಾಕೆ ಹಿಡ್ಕೊಂಡು ಜಪಿಸಬೇಕು ಅಂದರೆ ರುದ್ರಾಕ್ಷಿಯು ಶಿವನಿಗೆ ತುಂಬ ಪ್ರಿಯವಾದ ವಸ್ತು ಆಗಿರ್ತದೆ. ಅಲ್ಲದೆ ಮಂತ್ರಗಳನ್ನು ಪಠಿಸುವಾಗ ನೀವು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು ಮಂತ್ರವನ್ನು ಪಠಿಸಬೇಕು. ಶಿವನ ಮಂತ್ರವನ್ನು ಪ್ರತಿದಿನ 108 ಬಾರಿ ಪಠಿಸೋದ್ರಿಂದ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಕೂಡ ನೀವು ಕಾಣ್ಕೋಬಹುದು. ಈ ರೀತಿ ಈಗ ನಾ ಏನು ಹೇಳಿದ್ನಲ್ಲ, ಮಂತ್ರವನ್ನು ಪಠಿಸ್ರಿ. ಹಾಗೆ ಶಿವನಿಗೆ ಇನ್ನೂ ಹತ್ತಿರ ಆಗ್ತೀರಾ. ಶಿವಪುರಾಣದಲ್ಲಿ ಅಂದರೆ ಉಲ್ಲೇಖವಾದಂತಹ ಮಂತ್ರ
ಯಾವುದಕ್ಕೆ ಯಾವ ಮಂತ್ರ ಪಠಿಸ್ಬೇಕು ಅಂತೇಳಿ ಹೇಳಿದ್ದೀನಿ. ಶಿವಪುರಾಣದಲ್ಲಿ ಈ ಶಿವ ಮಂತ್ರಗಳು ಪಠಿಸೋದ್ರಿಂದ ಮೋಕ್ಷ ಕೂಡ ಪ್ರಾಪ್ತಿ ಆಗ್ತದೆ ಅಂಥೇಳಿ ಪುರಾಣಗಳಲ್ಲಿಯೂ ಕೂಡ ಉಲ್ಲೇಖವನ್ನು ಮಾಡಿರ್ತಾರೆ. ಅದಕ್ಕಾಗಿ ಎಲ್ಲರೂ ಹೆಂಗಾದರೂ ನಾಳೆ ಸೋಮವಾರದ ನಾಳಿಂದಾನೇ ಪ್ರಾರಂಭ ಮಾಡಿರಿ. 108 ರುದ್ರಾಕ್ಷಿ ಜಪಮಾಲೆಯನ್ನು ಹಿಡ್ಕೊಂಡು ನೀವು ಪಠನೆಯನ್ನು ಮಾಡಿರಿ ಅಂತಲೇ ಹೇಳ್ತೀನಿ. ನೀವು ಅಕಸ್ಮಾತ್ 108 ಕೊರಳಲ್ಲಿ ರುದ್ರಾಕ್ಷಿಯನ್ನು ಧರಿಸೋದಾದರೆ ಆ ರುದ್ರಾಕ್ಷಿ ಮಣಿ ಜಪಿಸೋದಕ್ಕೆ ಒಂದು ಬೇರೆ ರುದ್ರಾಕ್ಷಿ ಮಾಲೆ ಇಡಬೇಕು. ನೀವು ಧರಿಸೋದ್ರಿಂದ ನೀವು ಎನಿಸ್ಲಿಕ್ಕೆ ಹೋಗಬೇಡ್ರಿ. ಎನಿಸೋದಕ್ಕಾಗಿ ಅಂದರೆ ಪಠನೆ ಮಾಡೋಕೆ ಅಂದರೆ 1, 2 ಅಂತ ಏನು ಎನಿಸ್ತಿರಲ್ಲ. ಜಪಿಸೋದಕ್ಕೆ ಒಂದು ಸಪ್ರೇಟಾಗಿ ದೇವರ ಕೋಣೆಯಲ್ಲಿ ಒಂದು ರುದ್ರಾಕ್ಷಿ ಮಾಲೆಯನ್ನು ಎತ್ತಿಟ್ಕೋಬೇಕು. ನೀವು ಕೊರಳಲ್ಲಿ ಹಾಕಿರೋದು ಯಾವುದೇ ಕಾರಣಕ್ಕೂ ತೆಗಿಲಿಕ್ಕೆ ಹೋಗಬೇಡ್ರಿ. ರುದ್ರಾಕ್ಷಿಯನ್ನು ಜಪಿಸೋದಕ್ಕೆ ಬೇರೆ, ಕೊಳ್ಳಲ್ಲಿ ಹಾಕೋದಕ್ಕೆ ಬೇರೆ. ಜಪಿಸೋವಾಗ ಕೊರಳಲ್ಲಿ ಇರುವಂತಹ ರುದ್ರಾಕ್ಷಿಯನ್ನು ಯಾವುದೇ ಕಾರಣಕ್ಕೂ ತೆಗಿಲಿಕ್ಕೆ ಹೋಗಬೇಡ್ರಿ. ಆ ಪರಮೇಶ್ವರನಿಗೆ ಅಂದರೆ ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೆ ಫೋಟೋ, ಮೂರ್ತಿ ಇದ್ದರೆ ಮೂರ್ತಿ, ಇಷ್ಟಲಿಂಗ ಇದ್ದರೆ ಇಷ್ಟಲಿಂಗ, ಅದ್ರ ಮುಂದೆ ನೀವೇನು ಮಾಡಿರಿ ಅಂದರೆ ರುದ್ರಾಕ್ಷಿ ಮಾಲೆಯನ್ನು ಇಟ್ಟು ಭಸ್ಮವನ್ನು ಧರಿಸಿ ಅದನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ಅಂದರೆ ಸಂಕಲ್ಪವನ್ನು ಮಾಡ್ಕೊರಿ. ನೀವು ಎದಕ್ಕೆ ನೀವು ಮಂತ್ರವನ್ನು ಪಠಿಸ್ತಾ ಇದ್ದೀರಿ ಅಂಥೇಳಿ ಅಂದರೆ ನೇರವಾಗಿ ಶಿವನಲ್ಲಿಗೆ ಬೇಡ್ಕೊಳತ್ತೀನಿ. ನನ್ನ ಮುಂದೆನೇ ಶಿವ ಇದ್ದಾನೆ, ಅವಂಗೆಲ್ಲ ನಾನು ಹೇಳ್ಕೋಬೇಕು ಅಂಥೇಳಿ ಹೇಳ್ಕೊಂಡು ಅಂದರೆ ಮಂತ್ರವನ್ನು ಪಠನೆಯನ್ನು ಮಾಡಿರಿ. ಅಂತ ಖಂಡಿತ ಆ ಪರಶಿವ ನಿಮ್ಮ ಆಸೆ ಈಡೇರಿಸ್ತಾನೆ ಅಂತಲೇ ಹೇಳ್ತೀನಿ. ಅದೇ ರೀತಿ ಎಲ್ಲರೂ ನಾಳೆ ವಿಶೇಷವಾಗಿ ಹೇಳ್ಕೊಟ್ಟೆನಲ್ಲ ಮಂತ್ರ, ಇದರಲ್ಲಿ ಯಾವುದಾದ್ರೂ ಮಂತ್ರವನ್ನು ನಿಮ್ಗೆ ಯಾವ್ದು ಬೇಕಾದ ಮಂತ್ರವನ್ನು ಪಠಿಸ್ರಿ. ಅದೇ ರೀತಿ ಶಿವನ ಭಕ್ತಿಗೆ ಅದರ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.